ನೋಡಿ ಗೆಳೆಯರೆ, ಇದು ನಮ್ಮದೇ ತೋಟ. ಸಾಮಾನ್ಯ ಇದು ಒಂದು 6ರಿಂದ 7 ವರ್ಷದ ತೋಟ. ಇದು ಅಡಿಕೆ ತೋಟ. ಇದು ಲಾಸ್ಟ್ ಟೈಮ್ ಉದಿ ಹೊಡೆದಿತ್ತು. ಸ್ವಲ್ಪ ಫಸಲು ಚೆನ್ನಾಗಿದೆ. ಇದು ಸ್ವಲ್ಪ ಮಣ್ಣು ಹಾಕಿತ್ತು ಕ್ಲೀನಾಗಿ. ತೋಟದ ಉದಿ ಅಂತ ಟ್ಯಾಕ್ಟ್ರಲ್ಲಿ ಉದಿ ಹೊಡೆದಿದ್ದು. ಸ್ವಲ್ಪ ಚೆನ್ನಾಗಿದೆ ಫಸಲು. ಇದು 9 ವರ್ಷದ ತೋಟಗಳಿದೆ. ತೋಟ ಅಡಿಕೆ ತೋಟ. ಇದು 9 ವರ್ಷ ಆಯ್ತಿದೆ. ಇದು ಬಂದು 6ರಿಂದ 7 ವರ್ಷ ಆಯ್ತಿದೆ. ಇದು ಸ್ವಲ್ಪ ರೋಗ ಇದೆ, ರೆಡಿ ಆಗ್ತಾಯಿದೆ. ಸ್ವಲ್ಪ ಎಲೆ ಚುಕ್ಕೆ ರೋಗ. ಈಗ ಮಲೆನಾಡು ಭಾಗದಲ್ಲಿ ರೋಗಗಳದ್ದು ಬಾಧೆ ಜಾಸ್ತಿ ಆಗಿದೆ. ಈಗ ಏನಂತ ಗೊತ್ತಾಗ್ತಿಲ್ಲ. ಒಂದು ಸ್ವಲ್ಪ ದಿನ ಅಡ್ಡಿಲ್ಲ, ಸ್ವಲ್ಪ ದಿನ ಇದಾಯ್ತು. ರೋಗ ಇದೆ, ಸ್ವಲ್ಪ ರೋಗ ಇದೆ, ಬಟ್ ಅಡ್ಡಿಲ್ಲ, ಚೆನ್ನಾಗಿದೆ ಈ ತೋಟನೂ. ಇದರದ್ದು ಬೇಸಾಯ ತೋಟದ್ದು, ಆಮೇಲೆ ಟ್ಯಾಕ್ಟ್ರಿಯಲ್ಲಿ ಉದಿ ಹೊಡೆಯಿರ್ತಕ್ಕಂಥದ್ದು, ಈ ಥರ ಜಾಸ್ತಿ ತೋಟಕ್ಕೆ ಈ ಥರ ಮಾಡಿದಾಗ ಭಾರಿ ಅಡಿಕೆ ಗ್ರೋತ್ ಬರುತ್ತೆ ಚೆನ್ನಾಗಿ. ಆಲ್ರೆಡಿ ಒಂದು ಕೊಯ್ಲು ಆಗಿದೆ ನಮ್ಮದು. ಹೀಗಾಗಿ ಮಲೆನಾಡು ಭಾಗದಲ್ಲಿ ರೋಗಗಳು ಜಾಸ್ತಿ, ಸಿಕ್ಕಾಪಟ್ಟೆ. ಮಲೆನಾಡು ಭಾಗದಲ್ಲಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರೋಗಗಳು. ಈಗಂತೂ ಮಳೆ ಬರೋದು, ಬಿಸಿಲು ಬರೋದು, ಮಳೆ ಬರೋದು, ಅದರಿಂದ ರೋಗಗಳು ಭಯಂಕರವಾಗಿ ಬರುತ್ತೆ. ಹಾಗಾಗಿ ಇಷ್ಟು. ಇದು ಹಾಗೆ ನಮ್ಮ ಮೇಲ್ಗಡೆ ತೋಟ. ಇದು ತೋಟ. ಹೀಗೆ ಮುಂದೆ ಬಂದರೆ ಚಿಕ್ಕದೊಂದು ಅಡಿಕೆ ತೋಟ. ಅಡಿಕೆ ಚಿಕ್ಕ ಸಸಿಗಳು, 2 ವರ್ಷದ ಸಸಿಗಳು ಇವೆಲ್ಲ. 2 ವರ್ಷದ ಸಸಿಗಳು ಇವೆಲ್ಲ. ಸಸಿಗಳು ಸ್ವಲ್ಪ ರೋಗ ಬರ್ತಾ ಇದೆ. ಈಗ ಔಷಧಿ ಹೊಡಿಬೇಕು. ಈ ಥರ ಎಲೆ ಚುಕ್ಕೆ ರೋಗಗಳಂತ, ಈ ಥರ ರೋಗಗಳು ಭಾರಿ ಬರ್ತಾ ಇದ್ದಾವೆ. ಈ ಥರ ರೋಗಗಳು ನಮ್ಮದು ಅಂತಲ್ಲ, ಎಲ್ಲರ ತೋಟದಲ್ಲೂ ಅದು ಈ ಕಡೆ ಸ್ವಲ್ಪ ಜಾಸ್ತಿ ಆಗಿದೆ. ಹೀಗೆ ಇದು ಒಂದು 1.5ರಿಂದ 2 ವರ್ಷದ ಅಡಿಕೆ ಗಿಡಗಳಿವೆಲ್ಲ. ಹೀಗೆ ಎಲ್ಲ 1ರಿಂದ 2 ವರ್ಷ ಅಡಿಕೆಗಳು ಈಗ ಸ್ಟಾರ್ಟ್ ಆಗಿದೆ ಅಷ್ಟೇ. ರೋಗ ಔಷಧಿ ಹೊಡೆದ್ರೆ ಮತ್ತೆ ಕ್ಲಿಯರ್ ಆಗುತ್ತೆ, ಮತ್ತೆ ಬರುತ್ತೆ. ಹಾಗೆ ಇದೆಲ್ಲ ಸ್ವಂತ ನಾವೇ ಕೆಲಸಗಳನ್ನೆಲ್ಲ ನಾವೇ ಮಾಡ್ತೀವಿ. ಇದು ನಮ್ಮದು ಭತ್ತದ ಗದ್ದೆ. ಇದು ಒಂದು 2 ಎಕರೆ ಇದೆ. ಭತ್ತದ ಗದ್ದೆ ಒಂದು 2 ಎಕರೆ ಇದೆ. 2 ಎಕರೆ ಭತ್ತದ ಗದ್ದೆ ಇದೆ. ಇದಷ್ಟು ಬಂತು ಈ ಥರ. ಇದು ಸಾಮಾನ್ಯ 1.5 ತಿಂಗಳು ಆಯ್ತಿದೆ. ಭತ್ತ ನಾಟಿ ಮಾಡಿ 1.5-2 ತಿಂಗಳು ಆಯ್ತು. ಸರಿ ಗೆಳೆಯರೆ, ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.